ಮೈ ಡಿಯರ್ ಸ್ಟೂಡೆಂಟ್ಸ್, ನಿನ್ನೆ ತರಗತಿಯಲ್ಲಿ ನಾವು ಸರಾಸರಿಯ ಅಂದಾಜು ಯಾವ ಥರ ಕಂಡುಹಿಡಿಬೇಕು, ಅಂದಾಜು ವಿಧಾನದಲ್ಲಿ ಸರಾಸರಿಯನ್ನು ಯಾವ ಥರ ಕಂಡುಹಿಡಿಬೇಕಂತ ನಾವು ಹೇಳಿದ್ವಿ. ಸೊ ಸರಾಸರಿಯನ್ನು ಅಂದಾಜು ವಿಧಾನದಲ್ಲಿ ಯಾವ ಥರ ಕಂಡುಹಿಡಿಬೇಕಪ್ಪ ಅಂತಂದರೆ, ನಾವು ಯಾವುದರ ಮೂಲಕ ಕಂಡುಹಿಡಿದೀವಿ, ಅದನ್ನ ಯಾವುದರ ಮೂಲಕ ಕಂಡುಹಿಡಿದೀವಿ. ಅದಕ್ಕಿಂತ ಹಿಂದೆ ಕಲಿತಂತ ಲೆಕ್ಕವನ್ನು ಕೂಡ ಸೂತ್ರದ ಮೂಲಕ ಕಂಡುಹಿಡಿದೀವಿ ನೇರ ವಿಧಾನದಲ್ಲಿ, ಹೌದಲ್ಲ? ಸೊ ಇವತ್ತು ಕೂಡ ನಾವು ಮಧ್ಯಾಂಕವನ್ನ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಈ ಮಧ್ಯಾಂಕಕ್ಕೂ ಕೂಡ ತನ್ನದೇ ಆದ ಒಂದು ಸೂತ್ರ ಇದೆ. ಏನಿದೆ? ಸೂತ್ರ ಇದೆ. ಸೊ ಆ ಸೂತ್ರ ಏನಪ್ಪಾ ಅಂತಂದ್ರೆ ಹೇಳ್ತೀರ ಒಂದ್ಸಲ? ರೈಟ್, ಕಮಾನ್ ಹೇಳ್ರಿ. ಹಾಗಾದ್ರೆ ಓಕೆನಾ? ಇಂಟು ನೋಡಿ, ನಾನು ಸರಿ ಹೇಳ್ಬಿಡ್ತೀನಿ. m is equal to L plus into n/2 minus CF divided by F into H. ಇದು ಮಧ್ಯಾಂಕವನ್ನ ಕಂಡುಹಿಡಿತಕ್ಕಂತ ಸೂತ್ರ. ಸೊ ನಾವು ಒಂದು ಕೊಟ್ಟಿರ್ತಕ್ಕಂಥ, ನಮಗೆ ಕ್ವಶನ್ ಎಕ್ಸಾಮ್ ಅಲ್ಲಿ ಏನ್ ಕೊಟ್ಟುಬಿಡ್ತಾನಪ್ಪ ಅಂದ್ರೆ ದತ್ತಾಂಶಗಳನ್ನು ಕೊಟ್ಟುಬಿಡ್ತಾನೆ. ಏನ್ ಕೊಡ್ತಾನೆ? ದತ್ತಾಂಶಗಳು ಕೇವಲ ಏನಿರ್ತಾವಪ್ಪ ಅಂತಂದ್ರೆ ವರ್ಗಾಂತರ ಮತ್ತು ಇಷ್ಟೇ ಕೊಟ್ಟುಬಿಡ್ತಾನೆ. ಇಷ್ಟು ಕೊಟ್ಟಾಗ ನಮ್ ಕೆಲಸ ಮುಂದಿನ ಏನಪ್ಪ ಅಂತಂದ್ರೆ ಸಂಚಿತ ಆವೃತ್ತಿ, CF ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಅಂದ್ರೆ CF ಅಂದ್ರೆ ಸಂಚಿತ ಆವೃತ್ತಿಯನ್ನ ಕಂಡುಹಿಡ್ಕೋಬೇಕು ನಾವು. ಸೊ ಸಂಚಿತ ಆವೃತ್ತಿಯನ್ನ ಕಂಡುಹಿಡ್ಕೊಂಡ ಮೇಲೆ ಕೊಟ್ಟಿರ್ತಕ್ಕಂಥ ಸೂತ್ರದ ವ್ಯಾಲ್ಯೂಸ್ ಗಳನ್ನ ನಾವು ಕಂಡುಹಿಡ್ಕೋಬೇಕು, ತುಂಬ್ಕೋಬೇಕು, ಫಿಲ್ಅಪ್ ಮಾಡ್ಕೋಬೇಕು, ಹೌದಲ್ಲ? ಸೊ ಹಾಗಾದ್ರೆ ಇವಾಗ ಫಸ್ಟ್ ಕೆಲಸ ನಮ್ಮದು ಸಂಚಿತ ಆವೃತ್ತಿಯನ್ನ ಕಂಡುಹಿಡ್ಕೋಬೇಕು. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ವರ್ಗಾಂತರ ಮತ್ತು ಆವೃತ್ತಿ ನಿಮ್ ಕಣ್ ಮುಂದೆ ಇದೆ, ಹೌದಿಲ್ಲ? ಹಾಗಾದ್ರೆ ವರ್ಗಾಂತರ ಏನು? ಇದು ಏನಿದು? ಹಾಗಾದ್ರೆ ಆವೃತ್ತಿ ಏನು? ಹೌದಿಲ್ಲ? ಇದು ಆವೃತ್ತಿ F. ಹಾಗಾದ್ರೆ ನಾವು ಇವಾಗ CF ಅನ್ನ ಕಂಡುಹಿಡ್ಕೋಬೇಕಂದ್ರೆ ಸಂಚಿತ ಆವೃತ್ತಿಯನ್ನ ಕಂಡುಹಿಡ್ಕೋಬೇಕು. ಸಂಚಿತ ಆವೃತ್ತಿಯನ್ನ ಕಂಡುಹಿಡ್ಕೋಬೇಕಾದಂತ ಸಂದರ್ಭದಲ್ಲಿ ಸಂಚಿತ ಆವೃತ್ತಿ ಕಂಡುಹಿಡೋಕ್ಕಿಂತ ಬಿಫೋರ್ ಕೊಟ್ಟಿರ್ತಕ್ಕಂಥ ಆವೃತ್ತಿಗಳ ಸಿಗ್ಮಾ F ಅಂದ್ರೆ ಆವೃತ್ತಿಗಳು ಎಷ್ಟದ ಅಂತ ನೋಡ್ಬೋಣ ಒಂದ್ಸಲ. ಕಮಾನ್, ಇದನ್ನ F ಇಂದ ಆದ್ರೂ ಗುರುತಿಸಬಹುದು ಅಥವಾ N ಇಂದ ಆದ್ರೂ ಗುರುತಿಸಬಹುದು. ಇವಾಗ N ಅಂತ ಬರ್ಕೊಂಡ್ಬಿಡೋಣ, ಹೌದಲ್ಲ? ಹಾಗಾದ್ರೆ ಎಷ್ಟದ? 2 4 6 6 12 3 15 ಅದಾವ. ಸೊ CF ಸಂಚಿತ ಆವೃತ್ತಿ ಕಂಡುಹಿಡಿಬೇಕಾದ್ರೆ ಕೊನೆಯಲ್ಲಿ ಏನ್ ಬಂದಿರ್ಬೇಕು? ಬಂದಿರ್ಬೇಕು ಅಂದ್ರೆ ಮಾತ್ರ ಸರಿ ಅಂತ ಅರ್ಥ. ಹಾಗಾದ್ರೆ ನೋಡೋಣ ಸಂಚಿತ ಆವೃತ್ತಿ ಯಾವ ರೀತಿ ಕಂಡುಹಿಡ್ಕೋಬೇಕು ಗೊತ್ತಿಲ್ಲ ನಿಮ್ಗೆ? ಸಂಚಿತ ಆವೃತ್ತಿ ಮೊದಲು ಕೊಟ್ಟಂತ ವರ್ಗಾಂತರ ಮತ್ತು ಆವೃತ್ತಿಯಲ್ಲಿರ್ತಕ್ಕಂತಹ ಏನ್ ಮಾಡ್ಬೇಕು? ನಾವು ಅವನ್ನ ಕೂಡಿಸಿ ಅಂತ ಹೋಗ್ಬೇಕು. ಸಂಚಿತ ಆವೃತ್ತಿ ಮೊದಲದ್ದೇನು? ಈ 2 ಅಂದ್ರೆ 20 ರಿಂದ 40 kg ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟು? 2 ಅಂದ್ರೆ 2 ಸಂಚಿತ ಇಬ್ಬರಾದರ ಅಂತ ಅರ್ಥ. ಈಗ 10 ರಿಂದ 30 kg ಅಂದ್ರೆ ಕೇವಲ 20 ರಿಂದ 30 ಅಲ್ಲ, 20 ರಿಂದ 30 ಅಂದ್ರೆ 10 ರಿಂದ 20 30 ಒಳಗಡೆ ಬರ್ತಾ ಬರಲ್ಲ? ಬರ್ತಂದ್ಮೇಲೆ ಈಗ ಏನ್ ಮಾಡ್ಬೇಕು ನಾವು? ಸಂಚಿತ ಆವೃತ್ತಿಯನ್ನ 2 ಪ್ಲಸ್ 4 is equal to 6 ಪ್ಲಸ್ 6 is equal 12 ಪ್ಲಸ್ 3 ಓಕೆನಾ 15. ನೋಡಿ, ಸಂಚಿತ ಆವೃತ್ತಿಯನ್ನ 2 ರಿಂದ 4 ಕೂಡಿಸ್ಬೇಕು. 4 ಕೂಡಿಸಿದಾಗ ಎಷ್ಟು ಬರ್ತಾ? 6 ಬರ್ತಾ. ಈ 6 ಈ 6ಕ್ಕ ಕೂಡಿಸ್ಬೇಕು, ಉತ್ತರ ಎಷ್ಟು ಬರ್ತಾ? 12 ಬರ್ತಾ. 12 3 ಕೂಡಿಸ್ಬೇಕು, ಉತ್ತರ ಎಷ್ಟು ಬರ್ತಾ? 15 ಬರ್ತಾ. ಸೊ ಇವೆಲ್ಲ ಏನೀಗ ನಮಗೆ ಏನ್ ಸಿಕ್ತೀಗ? ಸಂಚಿತ ಆವೃತ್ತಿ ಸಿಕ್ಕ ತಕ್ಷಣ ನಮಗೆ ಈಗ ಈಗ ಎಲ್ಲಾ ವ್ಯಾಲ್ಯೂಗಳನ್ನ ಸೂತ್ರದಲ್ಲಿರ್ತಕ್ಕಂಥ ಎಲ್ಲಾ ಅಕ್ಷರಗಳ ವ್ಯಾಲ್ಯೂವನ್ನ ತುಂಬ್ಕೊಂತ ಹೋಗೋಣ. ಹಾಗಾದ್ರೆ ಸೂತ್ರದಲ್ಲಿರ್ತಕ್ಕಂಥ ಮೊದಲ ಅಕ್ಷರ ಏನು? L. n/2 ಐತಿಲ್ಲ? ಸೊ L ವ್ಯಾಲ್ಯೂ ಫಸ್ಟ್ ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ. ಸೊ ನೋಡ್ರಿ, ಇಲ್ಲಿ ಫಸ್ಟ್ ಏನ್ ತಿಳ್ಕೊಳಪ್ಪ ಅಂತಂದ್ರೆ ಯಾವ್ದು ಬರ್ಬೇಕು? ಫಸ್ಟ್ ಏನ್ ಬರ್ಬೇಕು? n/2. ನೋಡಾಗಾದ್ರೆ ಫಸ್ಟ್ n/2. n/2 ಮೀನ್ಸ್ 15/2. 1 ಎಷ್ಟು ಉಳಿತಿ? 1 ಉಳಿತಿ. 1ಕ್ಕೆ ಕೈಲ 0 ತಗೊಂಡ್ರೆ ಎಷ್ಟಾಯ್ತು? 2 5. ಹಾಗಾದ್ರೆ L ಬೆಲೆ ಏನು? n/2 ಬೆಲೆ ಏನು? 7.5. n/2 ವ್ಯಾಲ್ಯೂ ಸಿಕ್ಕಾಗ ನಮಗೆ ಆಟೋಮೆಟಿಕ್ಲಿ CF ಸಿಗುತ್ತೆ. ಯಾಕಂದ್ರೆ 7.5 ಅಂದ್ರೆ 7.5 CF ಅಲ್ಲಿ ಯಾವ ನಂಬರ್ ಅಲ್ಲಿ ಬರ್ತಾ? 12ರಲ್ಲಿ ಬರ್ತಿಲ್ಲ. ಸೊ ಅದೇ ನಮಗೆ ಮಧ್ಯ ಬಿಂದು ಆಗಿರುತ್ತೆ. ಅದನ್ನು ಬಾಕ್ಸ್ ಹಾಕಬೇಕು. ಏನ್ ಹಾಕ್ಬೇಕು ನಾವು? ಅದನ್ನ ಬಾಕ್ಸ್ ಹಾಕಬೇಕು, ಹೌದಲ್ಲ? ಸೊ 7.5 ಇದ್ರಾಗ ಐತೆ ಇಲ್ಲ? 12ರಾಗ ಐತಿಲ್ಲ? 7.5 6ರಾಗ ಐತೆ 7.5 ಇಲ್ಲ? 12ರಾಗ ಐತಿಲ್ಲ?
ಸೊ ಹಂಗಂದ್ರೆ ಇದೇನಿದು ಮಧ್ಯ ಬಿಂದು. ಏನಿದು ಮಧ್ಯಾಂಕ ಅಲ್ಲ, ಮಧ್ಯ ಬಿಂದು. ಸೊ ಇವಾಗ ನಮ್ಗೆ ಏನ್ ಸಿಕ್ತಪ್ಪ ಅಂತಂದ್ರೆ ಮಧ್ಯ ಬಿಂದು ನೋಡ್ಕೊಂಡ್ವಿ. ಯಾವಾಗ ನಮಗೆ ಮಧ್ಯ ಬಿಂದು ಸಿಗ್ತಲ್ಲ ಅದ್ರ ಮೇಲಿನ ನಂಬರ್, ಅದ್ರ ಮೇಲಿನ ಬಾಕ್ಸ್, ಅದ್ರ ಮೇಲಿನ ಸಂಚಿತ ಆವೃತ್ತಿ 12 ಸಂಚಿತ ಆವೃತ್ತಿ ಹೌದಿಲ್ಲ, ಅದರ ಮೇಲಿನ ಸಂಚಿತ ಆವೃತ್ತಿ ಎಷ್ಟು? 6. ಇದು ಸಿ ಎಫ್ ಆಗಿರುತ್ತೆ. ಏನಾಗಿರುತ್ತೆ? ಹಾಗಾದ್ರೆ ಸಿ ಎಫ್ ಅನ್ನು ತುಂಬ್ಕೆನಮ್ಮ. ಎಸ್, ಸಿ ಎಫ್ ಎಷ್ಟು? ಈಗ ಎಫ್ ತುಂಬ್ಕೆನಮ್ಮ. ಯಾವುದು ನಮಗೆ ಮಧ್ಯಬಿಂದು ಸಿಕ್ಕಿರುತ್ತೋ ಅದರಲ್ಲಿ ಎಫ್ ಅಂದ್ರೆ ಆವೃತ್ತಿ ಇದ್ದಿಲ್ಲ, ಎಫ್ ಬೆಲೆ ಇದೇ ಆಗಿರುತ್ತೆ. ಹಾಗಾದ್ರೆ ಎಫ್ ಬೆಲೆ ಏನು? 6. ಎಷ್ಟು? 6. ಸೊ ನೆಕ್ಸ್ಟ್ ಎಫ್ ಬೆಲೆ ಆದಾಗ ಎಲ್ ಅಂದ್ರೆ ಏನು? ಲೋವರ್ ಲಿಮಿಟ್, ಕೆಳಮಿತಿ. ಕೊಟ್ಟಿರ್ತಕ್ಕಂಥ ಮಧ್ಯ ಬಿಂದುವಿನಲ್ಲಿ ವರ್ಗಾಂತರದ ಕೆಳಮಿತಿ ಅಂದ್ರೆ ಕಡಿಮೆ ಯಾವ್ದು ಇದರಲ್ಲಿ? 30. ಹಾಗಾದ್ರೆ ಎಲ್ ಬೆಲೆ ಏನು? 30. ಸೊ ಇವಾಗ ನಮಗೆ ಎಲ್ಲ ಸಿಕ್ಕು. ಇನ್ನು ಎಚ್ ಐತಿ. ಎಚ್ ಅಂದ್ರೆ ಏನ್ ಹೇಳ್ರಿ? ವರ್ಗಾಂತರದ ಗಾತ್ರ. ಒಂದಕ್ಕೊಂದು ವ್ಯತ್ಯಾಸ ಎಷ್ಟು ಬಂದಿತ್ತು ಇದರಲ್ಲಿ? 10. ಎಚ್ ಹಾಗಾದ್ರೆ ಎಷ್ಟು? 10. ಈಗ ನಮಗೆ ಸೂತ್ರದಲ್ಲಿ ಬಂದಿರತಕ್ಕಂಥ ಎಲ್ಲಾ ಅಕ್ಷರಗಳ ವ್ಯಾಲ್ಯೂ ಸಿಕ್ತಿ ನಮಗೆ, ಹೌದಲ್ಲ? ಲೋವರ್ ಲಿಮಿಟ್ ವ್ಯಾಲ್ಯೂ ಸಿಕ್ತಿ, n/2 ವ್ಯಾಲ್ಯೂ ಸಿಕ್ತಿ, ಓಕೆನಾ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಸಿಕ್ತಿ. ಆಮೇಲೆ ಅದೇನಪ್ಪ ಅಂತಂದ್ರೆ ವರ್ಗಾಂತರದ ಗಾತ್ರ, ಅದು ಕೂಡ ಏನ್ ಸಿಕ್ತಿ ನಮಗೆ? ವ್ಯಾಲ್ಯೂ ಸಿಕ್ತಿ. ಸೊ ಇವಾಗ ನಾವು ಈಸಿಯಾಗಿ ಲೆಕ್ಕ ಮಾಡ್ಬೋದಾ? ಅವುಗಳ ಸ್ಥಾನದಲ್ಲಿ ಆ ನಂಬರ್ಗಳನ್ನ ತುಂಬ್ಕೊಂತ ಬಿಡೋಣ, ಓಕೆನಾ? ಎಲ್ ಅಂದ್ರೆ ಎಷ್ಟು? 30 ಪ್ಲಸ್, ಹೌದಿಲ್ಲ? ಹಾಗಾದ್ರೆ n/2 ಅಂದ್ರೆ ಎಷ್ಟು? 5. n/2 ಅಂದ್ರೆ ಎಷ್ಟು? ಮೈನಸ್ಗೆ ಮೈನಸ್, ಸೂತ್ರದಲ್ಲಿ ಮೈನಸ್ ಐತೆ. ಸಿ ಎಫ್ ಎಷ್ಟು? ಡಿವೈಡೆಡ್ ಬೈ ಎಫ್ ಬೆಲೆ ಏನು? ಎಚ್ ಬೆಲೆ ಏನು? ತುಂಬ್ಕೊಂಡಿವೆ. ನೆಕ್ಸ್ಟ್ 30 ಪ್ಲಸ್ 30 ಪ್ಲಸ್, ಓಕೆನಾ? 7/6 7.5ರಲ್ಲಿ 6 ಹೋದ್ರ 1.5 ಇಂಟು 10, ಹೌದಿಲ್ಲ? ಡಿವೈಡೆಡ್ ಬೈ 30 ಪ್ಲಸ್, ಹೌದಲ್ಲ? 30 ಪ್ಲಸ್ 1.5 ಇಂಟು 10, 1.5 ಇಂಟು 10 ಎಷ್ಟಾಯ್ತು? ಗುಣಿಸ್ರಿ ಅದು 15 ಹೆಂಗಾಗುತ್ತೆ ನೋಡ್ರಿ. 1.5 ಇಂಟು 10 15 50ಕ್ಕೆ ಎಷ್ಟಲೇ? 0 ಕೈಲ 10 1 10 5 15 150 ಆತ. 150 ಬರೆಯಂಗಿಲ್ಲ. ಎಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಐತೆ? ಅದರಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ರೆ ವ್ಯಾಲ್ಯೂ ಎಷ್ಟು? 15/6, ಓಕೆನಾ? ಈಗ 15 ಎಷ್ಟರಿಂದ ಭಾಗಿಸ್ಬೇಕು? 6 ಭಾಗಿಸಿದೆ ನೋಡಿ. 6 ಎಳ್ಳೆ 12 ಲೇ, ಕರೆಕ್ಟ್ ಆಗಿ ಹೇಳ್ರಿ. 6 ಎಳ್ಳೆ 15 12 ಹೋದ್ರ 3 ಪಾಯಿಂಟ್ ಕೊಟ್ಟು 0 ತಗೊಂಡು ಎಷ್ಟಾಯ್ತು ಇದು? 30. 6 5 30 ಹೋದ್ರ 0. ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟು? 2.5. ಹಾಗಾದ್ರೆ ಎಷ್ಟು ಬಂದೈತೆ? 2.5. 30 ಪ್ಲಸ್ 2.5, 30 ಪ್ಲಸ್ 2.5 ಕೂಡಿಸಿದ್ರೆ ಎಷ್ಟು ಬಂತು? 32.5 ನಮ್ಮ ಉತ್ತರ. ಗೊತ್ತಾಯ್ತಿಲ್ಲ ಎಲ್ಲರಿಗೆ?